ತಾನ್ ಶೋಚ್ಯ ಶೋಚ್ಚಾನ್ ಅವಿದೋನು ಶೋಚೆ ಹರೇಃ ಕಥಾಯಾಂ ವಿಮುಖಾನಘೇನ ಕ್ಷಿಣೋತಿ ದೇವೋ ಅನಿಮಿಷಸ್ತು ತೇಷಾಂ ಆಯುರ್ವೃಥಾ ವಾದ ಗತಿ ಸ್ಮೃತೀನಾ. ಏನು ಹೇಳ್ತಾರೆ ವಿದುರರು? ನಾನು ಎಲ್ಲ ಜನರನ್ನು ನೋಡಿದ್ದೇನೆ, ತೀರ್ಥಯಾತ್ರೆ ಮಾಡ್ಕೊಂಡು ಬಂದಿದ್ದೇನಲ್ಲ, ಎಲ್ಲ ಜನರನ್ನು ನೋಡಿದ್ದೇನೆ. ಭಾಳ ದುಃಖ ಆಗತ್ತೆ, ಭಾಳ ದುಃಖ ಆಗತ್ತೆ. ಎಲ್ಲರೂ ವಿಮುಖ. ದೇವರು ಅಂದರೆ ಬೇಡ ಯಾರಿಗೂ, ಯಾರಿಗೂ ದೇವರು ಬೇಡ. ದೇವರು ಆ ಕಡೆಗಿದ್ದರೆ ನಾವು ಈ ಕಡೆ ಮುಖ, ಹೀಗಿದ್ದಾರೆ. ಅವ್ರನ್ನ ನೋಡಿ ಬಹಳ ಮನಸ್ಸಿಗೆ ನೋವಾಗುತ್ತೆ. ಯಾವತ್ತಪ್ಪ ಇವ್ರದ್ದೆಲ್ಲ ಉದ್ಧಾರ ಅಂತ ಅನಿಸುತ್ತೆ. ಇವರೇನು ಮಾಡ್ತಾರೆ ಅಂದರೆ 3 ತಪ್ಪು ಮಾಡ್ತಾರಂತೆ. ನಾವೆಲ್ಲ 3 ತಪ್ಪು: ವೃಥಾ ವಾದ, ವೃಥಾ ಗತಿ, ವೃಥಾ ಸ್ಮೃತಿ. ವೃಥಾ ವಾದ, ವೃಥಾ ಗತಿ, ವೃಥಾ ಸ್ಮೃತಿ. ವಾದ ಮಾತು, ವ್ಯರ್ಥ ಮಾತಾಡೋದು, ವ್ಯರ್ಥ ಮಾತಾಡೋದು, ಇದು ವೃಥಾವಾದ. ವೃಥಾ ಗತಿ, ವ್ಯರ್ಥ ಕೆಲಸಗಳನ್ನು ಮಾಡೋದು, ಏನು ಉಪಯೋಗಕ್ಕೆ ಬೀಳದೇ ಇದ್ದ ಕೆಲಸಗಳನ್ನು ಮಾಡೋದು. ವೃಥಾ ಸ್ಮೃತಿ ಅಂದರೆ ಉಪಯೋಗಕ್ಕೆ ಬೀಳದೇ ಇದ್ದದ್ದನ್ನು ಆಲೋಚನೆ ಮಾಡೋದು. 3 ವ್ಯರ್ಥನೆ ನಮ್ಮದು. ಇರೋದೇ 3: ಮಾತು, ಮನಸ್ಸು, ದೇಹ. ದೇಹವೂ ವ್ಯರ್ಥ, ವ್ಯರ್ಥ ಕೆಲಸ ಮಾಡುತ್ತೆ. ಮಾತು ವ್ಯರ್ಥ ಮಾತಾಡತ್ತೆ. ಮನಸ್ಸು ವ್ಯರ್ಥ ಆಲೋಚನೆ ಮಾಡುತ್ತೆ. ವೃಥಾವಾದ ಗತಿ ಸ್ಮೃತೀನಾ. ವ್ಯರ್ಥವಾದ ಮಾತು, ವ್ಯರ್ಥವಾದ ಕ್ರಿಯೆ, ವ್ಯರ್ಥವಾದ ಆಲೋಚನೆ, ಇವುಗಳಿಂದ ಏನಾಗಿದ್ದಾರೆ? ಎಲ್ಲರೂ ದೇವರು ಬೇಡ, ದೇವರು ಬೇಕೇ ಆಗಿಲ್ಲ, ಸುಖಾನೇ ಸಿಗೋದಿಲ್ಲ ದೇವರ ವಿಷಯದಲ್ಲಿ ಅವರಿಗೆ. ಇಂತಹ ಜನರನ್ನು ನೋಡಿ ನನಗೆ ದುಃಖ ಆಗ್ತಾ ಇದೆ, ನೀವು ಉಪದೇಶವನ್ನು ಮಾಡಿ ಅಂತ ಹೇಳಿದಾಗ ಉಪದೇಶವನ್ನು ಮಾಡುವುದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಎಲ್ಲ ವಿಶೇಷವಾಗಿ ಸೃಷ್ಟಿಯನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಸಂಕ್ಷೇಪದಲ್ಲಿ ಹೇಳ್ತೇನೆ. ಸೃಷ್ಟಿಯನ್ನು ವರ್ಣನೆ ಮಾಡ್ತಾರೆ. ಮೊದಲು ಬ್ರಹ್ಮಾಂಡದ ಹೊರಗೆ ತತ್ವಗಳ ಸೃಷ್ಟಿಯನ್ನು ಮಾಡಬೇಕು. ಬ್ರಹ್ಮಾಂಡದ ಹೊರಗೆ ತತ್ವಗಳ ಸೃಷ್ಟಿಯಾಗಬೇಕಾದರೆ ದೇವರು ಒಬ್ಬನೇ ಒಬ್ಬ ಇರ್ತಾನೆ. ದೇವರು ಒಬ್ಬನೇ ಇರ್ತಾನೆ. ಆ ಒಬ್ಬನೇ ದೇವರಿದ್ದಾಗ, ದೇವರೊಬ್ಬನೇ ಇರ್ತಾನೆ ಅಂದರೆ ಒಬ್ಬನೇನು ಇರೋದಿಲ್ಲ. ಲಕ್ಷ್ಮೀದೇವಿ ಇರ್ತಾಳೆ, ಕಾಲ ಇರುತ್ತೆ, ಜೀವರಿರ್ತಾರೆ, ಎಲ್ಲ ಇರ್ತಾರೆ. ಸ್ವತಂತ್ರನಾದ ವ್ಯಕ್ತಿ ಒಬ್ಬನೇ ಇರ್ತಾನೆ ಅಂತ ಅರ್ಥ ಅಷ್ಟೇ. ಬೇರೆಯವರು ಇಲ್ಲ ಅಂತ ಅರ್ಥದಲ್ಲಿ ಅಲ್ಲ. ಸ್ವತಂತ್ರನಾದ ಸರ್ವಶಕ್ತನಾದ ವ್ಯಕ್ತಿ ಒಬ್ಬನೇ ಅನ್ನುವ ಅರ್ಥದಲ್ಲಿ ದೇವರು ಒಬ್ಬನೇ ಇರ್ತಾನೆ. ಪ್ರಕೃತಿ, ಲಕ್ಷ್ಮೀ, ಕಾಲ, ಆಕಾಶ ಎಲ್ಲ ಇರುತ್ತೆ. ಆಮೇಲೆ ದೇವರು ಎಲ್ಲ ಕಡೆಗೆ ನೋಡ್ತಾನೆ. ಎಲ್ಲ ಕಡೆಗೆ ನೋಡಿ ವಿಚಾರ ಮಾಡ್ತಾನೆ, ಏನು ಮಾಡಬೇಕು, ಯಾರು ಸುಮ್ಮನೆ ಮಲ್ಕೊಂಡಿದ್ದಾರಲ್ಲ, ಇನ್ನು ಸೃಷ್ಟಿ ಮಾಡಬೇಕು ಅಂತ ತಲೆಯಲ್ಲಿ ಬರುತ್ತೆ. ಸೃಷ್ಟಿ ಮಾಡಬೇಕು ಅಂತ ತಲೆಯಲ್ಲಿ ಬಂದ ಕೂಡಲೇ, ಬೆಳಿಗ್ಗೆ ನೀವು ಆಫೀಸಿಗೆ ಲೇಟ್ ಆದರೆ ಹೆಂಡತಿ ಮಲ್ಕೊಂಡಿದ್ರೆ ಎಬ್ಬಿಸ್ತಾ ಏಳು ಅಂತಿಲ್ಲ, ಹಾಗೆ ದೇವರು ಪ್ರಕೃತಿಯನ್ನು ಎಬ್ಬಿಸ್ತಾ ಏಳು ಟೈಮ್ ಆಯಿತು. ದೇವರು ಎಬ್ಬಿಸ್ತಾನೆ ಪ್ರಕೃತಿಯನ್ನು, ಲಕ್ಷ್ಮೀದೇವಿಯನ್ನು ಎಬ್ಬಿಸಿದನಂತೆ ದೇವರು. ಸುಪ್ತ ಶಕ್ತಿ ಎಲ್ಲೋಯ್ತು. ಕಾಲವೃತ್ಯಾಂತು ಮಾಯಾಯಾಂ ಗುಣಮಯ್ಯಾಂ ಅಧೋಕ್ಷಜಃ. ಆ ಭಗವಂತ ಸುಪ್ತ ಶಕ್ತಿ, ಅಸುಪ್ತ ದುಃಖ ಅವುಗಳನ್ನು ಎಬ್ಬಿಸಿದ್ದಾನೆ. ಲಕ್ಷ್ಮೀದೇವಿಯನ್ನು ಎಬ್ಬಿಸೋದು ಅಂದರೆ ಅವಳಿಗೆ ಸೃಷ್ಟಿ ಮಾಡುವ ಇಚ್ಛೆಯನ್ನು ಕೊಡೋದು ಅಂತ ಅರ್ಥ. ಪ್ರಕೃತಿಯನ್ನು ಎಬ್ಬಿಸೋದು ಅಂದರೆ ಪ್ರಕೃತಿಯನ್ನು ವಿಕಾರ ಮಾಡುವುದಕ್ಕೆ ರೆಡಿ ಮಾಡೋದು ಅಂತ ಅರ್ಥ ಅಷ್ಟೇ, ಬೇರೆ ಏನಲ್ಲ. ಎಬ್ಬಿಸೋದು ಅಂದರೆ ಹೋಗಿ ಎಬ್ಬಿಸೋದು ಅಂತ ಅರ್ಥದಲ್ಲ. ಲಕ್ಷ್ಮೀದೇವಿಯನ್ನು ಎಬ್ಬಿಸೋದು ಅಂದರೆ ಸುಮ್ಮನೆ ಕೂತಿದ್ಲು, ಆಯಿತು ಇನ್ನು ಸೃಷ್ಟಿ ಮಾಡಬೇಕು ಅಂತ ಅವಳಿಗೆ ಇಚ್ಛೆ ಬಂತು. ಪ್ರಕೃತಿ ನಿರ್ವಿಕಾರವಾಗಿ ಹಾಗೇ ಇತ್ತು, ಅದನ್ನು ಇನ್ನು ವಿಕಾರ ಮಾಡೋದಕ್ಕೆ ಶುರು ಮಾಡಿದ ಭಗವಂತ, ಮಾಡಿದ್ದಾನೆ. ಆಮೇಲೆ ಅದರಿಂದ ಮಹತ್ತತ್ವ, ಆ ಲಕ್ಷ್ಮೀದೇವಿಗೆ ಮಾಯಾ ಅಂತ ಹೆಸರು, ಮಾಯಾ ಅಂತ ಹೆಸರು. ಆ ಮಾಯಾದೇವಿಯಲ್ಲಿ ಸೃಷ್ಟಿಕಾಲ ಪ್ರೇರಕನಾದ ಕಾಲನಾಮಕನಾದಂತಹ ಭಗವಂತ ಆ ಮಾಯಾಳಲ್ಲಿ ತಾನು ಗರ್ಭಧಾರಣೆಯನ್ನು ಮಾಡ್ತಾನೆ. ಆ ಗರ್ಭಧಾರಣೆ ವಾಸುದೇವ ರೂಪಿಯಾದಂತಹ ಭಗವಂತ, ಪುರುಷ ರೂಪಿಯಾದ ವಾಸುದೇವ ಮಾಯಾಳಲ್ಲಿ ತನ್ನ ತೇಜಸ್ಸನ್ನು ಇಡ್ತಾನೆ. ಅದರಿಂದ ಬ್ರಹ್ಮದೇವರು ಹುಟ್ಟುತ್ತಾರೆ. ಮಾಯಾಳಿಂದ ಬ್ರಹ್ಮದೇವರು ಹುಟ್ಟುತ್ತಾರೆ. ಪ್ರಕೃತಿಯಿಂದ ಮಹತ್ತತ್ವ ಬರುತ್ತೆ. ಇವೆರಡೂ ಜೋಡಿಯಾಗಿ ತಿಳಿದುಕೊಳ್ಳಬೇಕು. ಒಂದು ದೇವತೆ, ಇನ್ನೊಂದು ಆ ದೇವತೆಯಿಂದ ಅಭಿಮನ್ಯಮಾನವಾದ ತತ್ವಗಳು. ಮಹತ್ತತ್ವ ಹಾಗೂ ಬ್ರಹ್ಮದೇವರು ಬಂದರು. ಬ್ರಹ್ಮದೇವರಿಗೆ ಮಹತ್ತತ್ವದ ಮೇಲೆ ಅಭಿಮಾನವನ್ನು ಕೊಟ್ಟ. ಅದರ ಅರ್ಥ ಏನು? ಮಹತ್ತತ್ವ ಇದು ಬ್ರಹ್ಮದೇವರ ದೇಹ ಅಂತ ಆಯಿತು. ಇದು ನಮ್ಮ ದೇಹ ಯಾಕೆ? ಇದರ ಮೇಲೆ ನಮಗೆ ಅಭಿಮಾನ ಇದೆ ಎನ್ನುವುದಕ್ಕೆ ಇದು ನನ್ನ ದೇಹ. ಹೇಗೋ ಹಾಗೆ ಮಹತ್ತತ್ವದ ಮೇಲೆ ಬ್ರಹ್ಮದೇವರಿಗೆ ಅಭಿಮಾನವನ್ನು ಕೊಟ್ಟ. ಆ ಕಾರಣಕ್ಕಾಗಿ ಮಹತ್ತತ್ವ ಇದು ಬ್ರಹ್ಮದೇವರ ದೇಹ ಎಂಬುದಾಗಿ ಆಯಿತು. ಆಮೇಲೆ ಬ್ರಹ್ಮದೇವರು ಮಹತ್ತತ್ವವನ್ನು
ವಿಕಾರಗೊಳಿಸಿದರು. ಆ ಮಹತ್ತತ್ವದಿಂದ ವೈಕಾರಿಕ, ತೈಜಸ, ತಾಮಸ ಅಂತ ಅಹಂಕಾರದ ಸೃಷ್ಟಿಯಾಯಿತು. ಈ ಅಹಂಕಾರದ ತತ್ವದ ಮೇಲೆ ರುದ್ರದೇವರಿಗೆ ಅಭಿಮಾನವನ್ನು ಕೊಟ್ಟ. ಹಾಗಾಗಿ ಆ ಅಹಂಕಾರ ತತ್ವ ಇದು ರುದ್ರದೇವರ ದೇಹ ಅಂತ ಆಯಿತು. ಆ ವೈಕಾರಿಕ ಅಹಂಕಾರದಿಂದ ಮನಸ್ಸು ಮತ್ತು ದೇವತೆಗಳ ದೇಹ ಅದನ್ನು ಸೃಷ್ಟಿ ಮಾಡ್ತಾನೆ. ತೈಜಸ ಅಹಂಕಾರದಿಂದ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಬರ್ತದೆ. ತಾಮಸ ಅಹಂಕಾರದಿಂದ ಶಬ್ದ ತನ್ಮಾತ್ರ, ಆ ಶಬ್ದ ತನ್ಮಾತ್ರದಿಂದ ಆಕಾಶ, ಆಕಾಶದಿಂದ ಸ್ಪರ್ಶ, ಸ್ಪರ್ಶದಿಂದ ವಾಯು, ವಾಯುವಿನಿಂದ ರೂಪ, ರೂಪದಿಂದ ಅಗ್ನಿ, ಅಗ್ನಿಯಿಂದ ರಸ, ರಸದಿಂದ ಜಲ, ಜಲದಿಂದ ಗಂಧ, ಗಂಧದಿಂದ ಪೃಥಿವೀ. ಹೀಗೆ ಪೃಥ್ವೀ ತತ್ವದವರೆಗೆ ಎಲ್ಲ ಸೃಷ್ಟಿಯನ್ನು ದೇವರು ಮಾಡಿದ. ಇಲ್ಲೆಲ್ಲ ಒಂದು ಮಾತು ತಿಳಿದುಕೊಳ್ಳ್ರಿ, ಸೃಷ್ಟಿ ಮಾಡಿದ ಅಂದರೆ ಹೊಸದಾಗಿ ಬಂತು ಅಂತ ಅಲ್ಲ, ಎಲ್ಲವೂ ಸೂಕ್ಷ್ಮ ರೂಪದಿಂದ ಇತ್ತು. ಆ ಸೂಕ್ಷ್ಮ ರೂಪದಿಂದ ಇರುವ ತತ್ವಗಳನ್ನು ಭಗವಂತ ದೊಡ್ಡದು ಮಾಡಿದ ಅಷ್ಟೇ, ಅದನ್ನು ವಿಕಾರಗೊಳಿಸಿ ದೊಡ್ಡದು ಮಾಡಿದ. ಎಲ್ಲವೂ ಸೂಕ್ಷ್ಮ ರೂಪದಿಂದ ಇದ್ದದ್ದನ್ನೇ ಭಗವಂತ ವಿಕಾರ ಮಾಡಿದ. ಎಲ್ಲ ಸೃಷ್ಟಿಯಾಯಿತು. ಸೃಷ್ಟಿಯಾದ ಮೇಲೆ ಏತೇ ದೇವಾ ಕಲಾ ವಿಷ್ಣೋ ಕಾಲಮಾಯಾಂಶಲಿಂಗಿನಃ ನಾನಾತ್ವಾತ್ ಸ್ವಕ್ರಿಯಾನೀಶಾ ಪ್ರೋಚುಃ ಪ್ರಾಂಜಲಯೋ ವಿಭುಂ. ಇವರೆಲ್ಲರಿಗೂ ದೇವರಂದ, ಓ ಆಯ್ತಲ್ಲ, ಎಲ್ಲ ರೆಡಿ ಆಯ್ತಲ್ಲ, ಏನಾಗಬೇಕು? ಅಡಿಗೆ ಆಗಬೇಕು. ಅಡಿಗೆ ಆಗಬೇಕು, ಏನು ಮಾಡಬೇಕು? ಅಡಿಗೆ ಆಗಬೇಕು ಅಂದರೆ ಅಕ್ಕಿ ಬೇಕು, ಅಕ್ಕಿ ತಂದು ಕೊಟ್ವಿ. ಬೇಳೆ ಬೇಕು, ಬೇಳೆ ತಂದು ಕೊಟ್ವಿ. ಮಸಾಲೆ ಬೇಕು, ಮಸಾಲೆ ತಂದು ಕೊಟ್ವಿ. ಹಾಲು, ಮೊಸರು, ತುಪ್ಪ, ಬೆಣ್ಣೆ ಎಲ್ಲ ತಂದು ಅಡಿಗೆ ಮನೆಯಲ್ಲಿ ಇಟ್ಟದ್ದಾಯಿತು. ಅಡಿಗೆ ಹೆಂಗಾಗೋದು? ಅಡಿಗೆ ಆಗಲಿಕ್ಕೆ ಬರೋದಿಲ್ಲ. ಎಲ್ಲ ಪ್ರತ್ಯೇಕ ಪ್ರತ್ಯೇಕ ಇದ್ದರೆ ಅಡಿಗೆ ಅಂತಂತಾರೇನೋ ಹಾಗೆ ಈ ಎಲ್ಲ ತತ್ವಗಳು ಬಿಡಿ ಬಿಡಿ ಬಿಡಿಯಾಗಿ ಇತ್ತು. ಸ್ವಕ್ರಿಯಾನೀಶಾಹ ಭಾಗವತ ಹೇಳುತ್ತೆ, ಆ ಎಲ್ಲ ತತ್ವಗಳು ದೇವತೆಗಳು ಸ್ವಕ್ರಿಯಾ ಅನೀಶಾಹ, ತಾವು ಮಾಡಬೇಕಾದ ಏನು ಕೆಲಸ ಇತ್ತೋ ಮಾಡೋದಕ್ಕೆ ಗೊತ್ತಾಗಲಿಲ್ಲ, ಮಾಡಲಿಕ್ಕೆ ಬರಲಿಲ್ಲ. ಕೈ ಮುಗಿದರು ದೇವರಿಗೆ. ನತಾಸ್ಮತೆ ದೇವ ಪದಾರವಿಂದಂ ಪ್ರಪನ್ನ ತಾಪೋಪಶಮಾತ ಪತ್ರಂ ಜನ್ಮೂಲಕೇತಾಯ ತಯೋಂಜು ಅಂಜಸೋರು ಸಂಸಾರ ದುಃಖಂ ಬಹಿರುತ್ಕ್ಷಪಂತಿ. ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು. ದೀರ್ಘವಾದ ಸ್ತೋತ್ರವನ್ನು ಮಾಡ್ತಾರೆ. ಆತ್ಮನ್ಲಭಂತೆ ಭಗವಂಸ್ತವಾಂಘ್ರಿಚ್ಛಾಯಾಂಶ ವಿದ್ಯಾ ಅತ ಆಶ್ರಯೇಮ. ಬಹಳ ಚೆನ್ನಾಗಿ ಹೇಳ್ತಾರೆ ಸ್ವಾಮಿ, ನಮಗೆಲ್ಲ ಏನು ಜ್ಞಾನ ಇದೆ, ಎಲ್ಲಿದು ಎಲ್ಲಿದು ಅಂತ ಅಂದ್ಕೊಂಡಿದ್ಯಾ? ತವಾಂಘ್ರಿಚ್ಛಾಯಾಂಶ ವಿದ್ಯಾಂ ಅತ ಆಶ್ರಯೇಮ. ಆ ಭಗವಂತನ ಅಂಘ್ರಿಚ್ಛಾಯಾಂಶ ವಿದ್ಯಾ ಅಂತ. ಅಂಘ್ರಿಚ್ಛಾಯಾಂಶ ವಿದ್ಯಾ ಅಂದ್ರೆ ಅರ್ಥ ಏನು? ಭಗವಂತನ ವಿದ್ಯಾ ಅದು ಭಗವಂತನಲ್ಲಿರುವ ಜ್ಞಾನ. ಆ ತವಾಂಘ್ರಿ ವಿದ್ಯಾ ಅಂದರೆ ಭಗವಂತನ ಜ್ಞಾನ. ಅದರ ಛಾಯಾ ಅಂದರೆ ಲಕ್ಷ್ಮೀದೇವಿಯಲ್ಲಿರುವ ಜ್ಞಾನ. ಅದರ ಅಂಶ ಅಂದರೆ ಎಲ್ಲ ದೇವತೆಗಳಲ್ಲಿರುವ ಜ್ಞಾನ. ಗೊತ್ತಾಯ್ತಾ? ದೇವರಲ್ಲಿ ಜ್ಞಾನ ಇದೆ. ಆ ದೇವರ ಜ್ಞಾನ ಇದು ತವಾಂಘ್ರಿ ವಿದ್ಯಾ. ತವಾಂಘ್ರಿ ಛಾಯಾ ವಿದ್ಯಾ ಅಂದರೆ ದೇವರ ಅಂಘ್ರಿಯ ನೆರಳು ಅಂದರೆ ಪ್ರತಿಬಿಂಬ. ಯಾರು? ಲಕ್ಷ್ಮೀದೇವಿಯಲ್ಲಿರುವ ವಿದ್ಯೆ. ಅದರ ಅಂಶ ದೇವತೆಗಳಲ್ಲಿರುವ ವಿದ್ಯೆ. ಇದು ಹೀಗೆ ಎಲ್ಲ ನಮ್ಮಲ್ಲಿ ಇವತ್ತು ಜ್ಞಾನ ಇದೆ. ಜ್ಞಾನ ಇದೆ ಅಂದರೆ ಏನರ್ಥ? ಇದು ದೇವರ ಜ್ಞಾನ. ನಮ್ಮಲ್ಲೂ ದೇವರ ಜ್ಞಾನನೇ ಇದೆ, ಬೇರೆ ಅಲ್ಲ. ನಮ್ಮಲ್ಲಿರೋದು ದೇವರ ಜ್ಞಾನನೇ. ಆದರೆ ಆ ದೇವರ ಜ್ಞಾನ ಪ್ರತಿಬಿಂಬಿತ ಆಗಿ 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 ನಮ್ಮ ಗುರುಗಳವರೆಗೆ ಬಂದು ಆ ಗುರುಗಳಿಂದ ನಮಗೆ ಬಂದಿದೆ ದೇವರ ಪ್ರತಿಬಿಂಬ. ಇದು ಜ್ಞಾನ ಮಾತ್ರ ಅಲ್ಲ, ನಮಗೆ ಆನಂದ ಆಗತ್ತೆ, ಅದು ದೇವರ ಪ್ರತಿಬಿಂಬ. ದೇವರ ಏನು ಆನಂದ ಇದೆಯೋ ಆ ಆನಂದದ ಒಂದು ಅಂಶ 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 ಅನಂತಾಂಶಗಳು ಬರ್ತಾ 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 ಅದರ ಪ್ರತಿಬಿಂಬ 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 ಆಗಿ 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 ನಮ್ಮಲ್ಲಿ ಜ್ಞಾನ ಇದೆ, ನಮ್ಮಲ್ಲಿ ಆನಂದ ಇದೆ. ಹೀಗೆ ಚಿಂತನೆ ಮಾಡಬೇಕು. ಹಾಗಾಗಿ ನಿನ್ನ ಜ್ಞಾನವೇ ನಮ್ಮಲ್ಲಿ ಇರುವುದು. ಯಶ್ರದ್ಧಯಾಶ್ರಿತವತ್ಯಾಚ ಭಕ್ತ್ಯ ಸಮೃಜ್ಯಮಾನೇ ಹೃದಯೋ ಅವಧಾಯ ಜ್ಞಾನೇನ ವೈರಾಗ್ಯ ಬಲೇನ ಧೀರಾಃ ವ್ರಜಂತಿ ತತ್ತೇಂಘ್ರಿ ಸರೋಜ ಪೀಠಂ. ಸ್ವಾಮಿ, ನಿನ್ನನ್ನು ಹೊಂದಬೇಕಾದರೆ ಎರಡಿರಬೇಕಂತೆ. ಜ್ಞಾನ ಇರುತ್ತೆ. ಆದರೆ ಆ ಜ್ಞಾನ ಯಾವಾಗ ವೀಕ್ ಆಗತ್ತೆ ಗೊತ್ತಾ? ವೈರಾಗ್ಯ ಇಲ್ಲದೆ ಇದ್ದರೆ ಜ್ಞಾನ ವೀಕ್ ಆಗಿಬಿಡುತ್ತೆ, ಜ್ಞಾನ ಬರ್ಸ್ಟ್ ಆಗ್ತದೆ, ಜ್ಞಾನ ಬಿದ್ದು ಹೋಗ್ತದೆ. ಅದಕ್ಕಾಗಿ ವೈರಾಗ್ಯ ಬಲೇನ ಆ ಜ್ಞಾನಕ್ಕೆ
ಗಟ್ಟಿಯಾಗಿ ಉಳಿಯಬೇಕು ಅಂದರೆ ವೈರಾಗ್ಯದ ಬಲ ಬೇಕು, ವೈರಾಗ್ಯದ ಸಪೋರ್ಟ್ ಬೇಕು. ಹಾಗಾಗಿ ಆ ವೈರಾಗ್ಯ ಎಂಬಂತಹ ಬಲದಿಂದ ಕೂಡಿದ ಜ್ಞಾನ ಇದ್ದರೆ ನಾವು ನಿನ್ನ ಪಾದವನ್ನು ಹೊಂದುವುದಕ್ಕೆ ಸಾಧ್ಯ. ಹೀಗೆ ಬೇಕಾದಷ್ಟು ಮಾತುಗಳನ್ನು ತಿಳಿಸಿ ತತ್ತೇವ ಯಂ ಲೋಕಸಿ ಸೃಕ್ಷಯಾದ್ಯ. ನೋಡಪ್ಪ ಸ್ವಾಮಿ, ಲೋಕವನ್ನು ಸೃಷ್ಟಿ ಮಾಡು, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅಂತ ನನ್ನಮ್ಮ ಏನೋ ಸೃಷ್ಟಿ ಮಾಡಿದ್ದಿ ನೀನು, ಆದರೆ ಏನು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಸರ್ವೇ ವಿಯುಕ್ತಾ, ನಾವು ಅಲ್ಲೊಬ್ಬರು ಇಲ್ಲಿದ್ದೀವಿ, ಬರೀ ಜಗಳ ಆಡ್ಕೊಂಡು ಕೂತೀವಿ, ಜಗಳ ಆಡಿಲ್ಲ, ಅಂತೂ ದೂರ ದೂರ ಇದ್ದೇವೆ, ನಮಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಯಾವದ್ಬಲಿಂ ತೇ ಅಜಹರಾಮ ಕಾಲೇ ಯಥಾ ವಯಂ ಚಾನ್ನ ಮದಾಮ ಯತ್ರ ತಥೋ ಭಯೇಶಾಂತ ಇಮೇ ಹಿ ಲೋಕಾಃ ಬಲಿಂ ಹರಂತೋ ಅನ್ನ ಮದಂತ್ಯನೀಶಾಃ. ಆದ್ದರಿಂದ ನಾವೇನು ಮಾಡಬೇಕು ಹೇಳಿ, ನಾವೇನು ಪೂಜೆ ಮಾಡಬೇಕು, ಏನು ತಿನ್ನಬೇಕು, ಹೇಗೆ ಸೃಷ್ಟಿ ಮಾಡಬೇಕು, ಉಳಿದ ಎಲ್ಲ ಜೀವರಾಶಿಗಳು ನಿನ್ನ ಪೂಜೆಯನ್ನು ಹೇಗೆ ಮಾಡಬೇಕು, ಇದೆಲ್ಲ ನೀವು ನನಗೆ ತಿಳಿಸಿಕೊಡಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನೋಡಪ್ಪ ನಾವು ಯಾಕೆ ಹುಟ್ಟಿದ್ದೇವೆ ಆ ಕೆಲಸ ಇನ್ನೂ ನಾವು ಮಾಡಿಲ್ಲ, ಆದ್ದರಿಂದ ತ್ವನ್ನ ಸಚಕ್ಷು ಪರಿದೇಹಿ ಶಕ್ತಾ ದೇವಕ್ರಿಯಾರ್ಥೆ ಯದನುಗ್ರಹೇಣ. ಇದು ಒಂದು ಒಳ್ಳೆಯ ಪ್ರಾರ್ಥನೆ. ನಮಗೆ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಏನು ಮಾಡಬೇಕು, ಇದನ್ನು ಮಾಡಬೇಕಾ ಅದನ್ನು ಮಾಡಬೇಕಾ ಅಂತ ಗೊಂದಲ ಬಂದ ಸಂದರ್ಭದಲ್ಲಿ ಈ ಪ್ರಾರ್ಥನೆಯನ್ನು ಮಾಡಬೇಕು. ತ್ವನ್ನ ಸಚಕ್ಷು ಪರಿದೇಹಿ ಶಕ್ತಾ ದೇವಕ್ರಿಯಾರ್ಥೆ ಯದನುಗ್ರಹೇಣ. ನೀನು ನನಗೆ ದಾರಿಯನ್ನು ತೋರಿಸು, ನೀನು ನನಗೆ ಕಣ್ಣನ್ನು ಕೊಡು, ನೀನು ನನಗೆ ದೃಷ್ಟಿಯನ್ನು ಕೊಡು, ಯಾವುದು ಸರಿಯಾದ ಮಾರ್ಗ ಅನ್ನುವುದನ್ನು ತಿಳಿಸಿಕೊಡು ಎಂಬುದಾಗಿ ದೇವತೆಗಳೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಆಗ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಅನುಗ್ರಹವನ್ನು ಮಾಡಿ ನಾನು ಮಾಡ್ತೇನೆ ಬನ್ನಿ, ನಿಮಗೇನಾಗೋದಿಲ್ಲ ಅಂತ ಹೇಳಿ ಆ 23 ತತ್ವಗಳು ಎಲ್ಲವನ್ನು ಕಲಿಸ್ತಾನೆ. ಹಾಕಿ ಚೆನ್ನಾಗಿ ಕಲಿಸಿ ಯಾವುದ್ಯಾವುದು ಎಷ್ಟೆಷ್ಟು ಹಾಕಬೇಕೋ ಅವೆಲ್ಲ ಬಹಳ ಚೆನ್ನಾಗಿದೆ. ಆ ಸೃಷ್ಟಿ ಪ್ರಕ್ರಿಯೆ ಬಹಳ ಅದ್ಭುತವಾಗಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಹಾಕಬೇಕು, ಏನೇನು ಹಾಕಬೇಕು, ಮಹತ್ತತ್ವ ಎಷ್ಟಿರಬೇಕು, ಅಹಂಕಾರ ಎಷ್ಟಿರಬೇಕು, ಬಹಳ ಚೆನ್ನಾಗಿದೆ. ಅವೆಲ್ಲವನ್ನು ಚೆನ್ನಾಗಿ ಕಲಿಸಿ ಬ್ರಹ್ಮಾಂಡದ ನಿರ್ಮಾಣವನ್ನು ಮಾಡ್ತಾನೆ. ಆ ಬ್ರಹ್ಮಾಂಡದ ನಿರ್ಮಾಣವನ್ನು ಮಾಡಿದ ಮೇಲೆ ಆ ಬ್ರಹ್ಮಾಂಡದಲ್ಲಿ ನೀರಿರುತ್ತದೆ. ಆ ನೀರಿನಲ್ಲಿ ದೇವರು ಬಂದು 1000 ವರ್ಷ ಮಲಗಿಕೊಳ್ತಾನೆ. ಆರಾಮಾಗಿ ವಿಶ್ರಾಂತಿಯನ್ನು 1000 ವರ್ಷ ಮಾಡ್ತಾನೆ. ಆಮೇಲೆ ವಿರಾಟ್ ನಾಮಕರಾದಂತಹ ಬ್ರಹ್ಮದೇವರು ಅಲ್ಲಿ ಹುಟ್ಟುತ್ತಾರೆ. ಆ ವಿರಾಟ್ ನಾಮಕನಾದ ಬ್ರಹ್ಮದೇವರ ಹೃದಯದಲ್ಲಿ ಭಗವಂತ ಒಂದು ರೂಪದಿಂದ ಪ್ರವೇಶ ಮಾಡ್ತಾನೆ, ಮತ್ತೆ 10 ರೂಪದಿಂದ ಪ್ರವೇಶ ಮಾಡ್ತಾನೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಎಂಬುದಾಗಿ 10 ರೂಪಗಳಿಂದ ದೇವರು ಪ್ರವೇಶ ಮಾಡ್ತಾನೆ. ಮತ್ತೆ 3 ರೂಪದಿಂದ ಅಧ್ಯಾತ್ಮ, ಅಧಿದೈವ, ಅಧಿಭೂತ ಎಂಬ 3 ರೂಪದಿಂದ ಪ್ರವೇಶವನ್ನು ಮಾಡ್ತಾನೆ. ಆ ಭಗವಂತನ ವಿರಾಟ್ ನಾಮಕನಾದಂತಹ ಬ್ರಹ್ಮದೇವರ ಹಾಗೂ ಬ್ರಹ್ಮಾಂತರ್ಯಾಮಿಯಾದಂತಹ ಆ ವಿರಾಟ್ ನಾಮಕನಾದ ಭಗವಂತನಿಂದ ಅನೇಕ ದೇವತೆಗಳೆಲ್ಲ ಹುಟ್ಟುತ್ತಾರೆ. ಅಗ್ನಿ, ವಾಯು, ವರುಣ, ಅಶ್ವಿನಿ ದೇವತೆಗಳು, ಸೂರ್ಯ, ವಾಯು, ದಿಗ್ದೇವತೆಗಳು, ಪಾರಿಜಾತಾದಿ ವೃಕ್ಷಗಳು, ಹೀಗೆ ಭಗವಂತನ ಒಂದೊಂದು ಅವಯಗಳಿಂದ ಎಲ್ಲ ದೇವತೆಗಳು ಹುಟ್ಟುತ್ತಾ ಹೋಗ್ತಾರೆ. ಹೀಗೆ ಎಲ್ಲ ದೇವತೆಗಳ ಸೃಷ್ಟಿಯನ್ನು ಮಾಡ್ತಾನೆ. ಬ್ರಾಹ್ಮಣಾದಿ ಜಾತಿಗಳೆಲ್ಲ ಹುಟ್ಟುತ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಹೀಗೆ ಎಲ್ಲ ಜಾತಿಗಳೆಲ್ಲ ಹುಟ್ಟುತ್ತದೆ. ಏಕಾಂತ ಲಾಭಂ ವಚಸಃ ನೃಪುಂಸಃ ಸುಶ್ಲೋಕ ಮೌಲೇ ಅಥಾಪಿ. ಮೈತ್ರೇಯರು ಹೇಳ್ತಾರೆ, ಬಹಳ ಸುಂದರವಾಗಿ ಮಾತನ್ನು ಹೇಳ್ತಾರೆ. ಬೇಕಾದಷ್ಟಿದೆ ದೇವರ ಮಹಿಮೆ ಹೇಳು ಅಂದರೆ ನಾನು ಹೇಳ್ತಾ ಹೋಗ್ತೇನೆ, ಆದರೆ ಎಷ್ಟಂತೂ ಹೇಳಲಿಕ್ಕೆ ಸಾಧ್ಯ, ಮುಗಿಸ್ಲಿಕ್ಕೆ ಸಾಧ್ಯವಾ? ಮುಗಿಸ್ಲಿಕ್ಕಾಗೋದಿಲ್ಲ. ಆದರೂ ಏತತ್ ಕ್ಷತ್ತರ್ ಭಗವತೋ ದೈವ ಕರ್ಮಾತ್ಮರೂಪಿಣಃ ಕಶ್ರದ್ಧದಾತ್ ಉದಾಹರ್ತುಂ ಯೋಗಮಾಯಾ ಬಲೋದಯಂ ಅಥಾಪಿ ಕೀರ್ತಯಾಮ್ಯಂಗ ಯಥಾಮತಿ ಯಥಾಶ್ರುತಂ. ಅಷ್ಟಿದ್ರೂ ನಾನು ಹೇಳ್ತೇನೆ. ಯಾಕೆ? ಯಥಾಮತಿ ಯಥಾಶ್ರುತಂ. ನಾನು ಎಷ್ಟು ತಿಳ್ಕೊಂಡಿನೋ, ನನಗೆಷ್ಟು ಅರ್ಥ ಆಗಿದೆಯೋ ಅಷ್ಟನ್ನು ಹೇಳ್ತೇನೆ. ಯಾಕೆ ಹೇಳ್ತೇನೆ? ಇದು ನೋಡಿ ಎಷ್ಟು ಚೆನ್ನಾಗಿದೆ ಮಾತು. ಯಾಕೆ ಹೇಳ್ತೇನೆ? ಭಾಳ ಚೆನ್ನಾಗಿದೆ. ಕೀರ್ತಿಂ ಹರೇಹೇ ಸ್ವಾಂ ಸಂಸ್ಕರ್ತುಂ ಗಿರಂ ಅನ್ಯಾಭಿಧಾಂ ಸತೀಂ. ಯಾಕೆ ಹೇಳ್ತೇನೆ ದೇವರ ಮಹಿಮೆ ಅಂದರೆ, ನಮ್ಮ ಮಾತುಗಳು ಬೇರೆ ಮಾತುಗಳನ್ನು ಆಡಿ 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 ಮಾತೆಲ್ಲ ಅಸತ್ ಕೆಟ್ಟೋಗಿದೆ. ಆ ಕೆಟ್ಟು ಹೋದ ಮಾತಿಗೆ
ಒಳ್ಳೆ ಸಂಸ್ಕಾರ ಕೊಡಬೇಕಲ್ಲ. ಒಂದು ಬಾರಿ ನಾರಾಯಣ ಕೃಷ್ಣ ಅಂತ ಬಂದುಬಿಟ್ರೆ ಆ ಮಾತಿಗೆ ಒಂದು ಸಂಸ್ಕಾರ ಕೊಟ್ಟಂಗೆ, ಸಂಸ್ಕಾರ ಕೊಟ್ಟ ಏನೋ ಇದು ಬರ್ತದೆ, ಏನೋ ಮನೆಯಲ್ಲಿ ಅಶುದ್ಧ ಆಗತ್ತೆ, ಪಂಚಗವ್ಯ ತಗೋತೇವೆ, ಗೋಮಯ ತಗೋತೇವೆ, ಪ್ರೋಕ್ಷಣ ಮಾಡ್ತೇವೆ, ಯಾಕೆ ಶುದ್ಧ ಆಯಿತು ಅಂತ. ಹಾಗೆ ನಮ್ಮ ಮಾತಿಗೆ ಶುದ್ಧಿ ಯಾವುದರಿಂದ? ನಮ್ಮ ಮಾತಿಗೆ ಶುದ್ಧಿ ಯಾವುದರಿಂದ? ದೇವರ ನಾಮಸ್ಮರಣೆಯಿಂದಲೇ ಮಾತಿಗೆ ಶುದ್ಧಿ. ಗಿರಂ ಅನ್ಯಾಭಿಧಾಂ ಸತೀಂ, ಬೇರೆ ಮಾತುಗಳನ್ನು ಆಡಿ 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 ಕೆಟ್ಟು ಹೋದ ನನ್ನ ನಾಲಿಗೆಗೆ ಸಂಸ್ಕಾರ ಕೊಡಬೇಕು. ಸಂಸ್ಕಾರ ಕೊಡಬೇಕು ಅಂದರೆ ದೇವರ ನಾಮಸ್ಮರಣೆಯನ್ನು ಮಾಡಬೇಕು, ದೇವರ ಗುಣಗಳನ್ನು ಹೇಳಬೇಕು ಅನ್ನೋದಕ್ಕಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ಎಷ್ಟು ಉತ್ತಮವಾದಂತಹ ದೃಷ್ಟಾಂತವನ್ನು ಕೊಡ್ತಾರೆ. ಹೀಗೆ ಆ ಭಗವಂತನ ಕಥೆಗಳನ್ನು ನಾನು ಹೇಳ್ತಾ ಇದ್ದೇನೆ. ವಿದುರ ಒಂದು ಪ್ರಶ್ನೆಯನ್ನು ಮಾಡ್ತಾರೆ, ಸ್ವಾಮಿ ಎಲ್ಲರ ದೇಹದಲ್ಲಿ ಭಗವಂತ ಇದ್ದಾನೆ ಅಂದ ಮೇಲೆ ದೇಹ ನಾಶ ಆದ ಮೇಲೆ ದೇವರು ನಾಶ ಆಗಬೇಕು, ಯಾಕಾಗೋದಿಲ್ಲ? ನಾಶ ಆಗಬೇಕಲ್ಲ ಅಂತಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ, ಸೇಯಂ ಭಗವತೋ ಮಾಯ. ಹಾಗೆಲ್ಲ ಸಾಧ್ಯವಿಲ್ಲಪ್ಪ, ಏನು ದೇವರ ಇಷ್ಟು ಸಣ್ಣ ಪ್ರಶ್ನೆಯನ್ನು ನೀನು ಕೇಳಬಾರ್ದು ಅಂತಾರೆ. ಒಬ್ಬ ವ್ಯಕ್ತಿ ಇದ್ದಾನೆ, ಅಗ್ನಿಸ್ತಂಭನ ವಿದ್ಯೆ ಅವನಿಗೆ ಬರುತ್ತೆ. ಅಗ್ನಿಸ್ತಂಭನ ವಿದ್ಯೆ ಬಂದಂತಹ ವ್ಯಕ್ತಿಯನ್ನು ನೀವು ಮಧ್ಯದಲ್ಲಿ ಕೂಡಿಸಿ ಅವನಿಗೆ ಬೆಂಕಿ ಹಚ್ಚಿ ಸುತ್ತಲೂ ಅವನಿಗೇನೂ ಆಗೋದಿಲ್ಲ, ಸುಡೋದೇ ಇಲ್ಲ ಅವನು. ಜಲಸ್ತಂಭನ ವಿದ್ಯೆ ಬರೋ ವ್ಯಕ್ತಿ ಇದ್ದಾನೆ, ನೀರಿನಲ್ಲಿ ಹೋಗಿ ಕೂಡಿಸಿ, ನೀರಿನಿಂದ ಏನೂ ಆಗೋದಿಲ್ಲ ಅವನಿಗೆ. ಹೀಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ಶಕ್ತಿಯನ್ನು, ಮಂತ್ರಸಿದ್ಧಿಯನ್ನು ಪಡೆದ ವ್ಯಕ್ತಿಗೆ ಇರುತ್ತೆ ಅಂದ ಮೇಲೆ ಇನ್ನು ಸ್ವತಂತ್ರನಾದ ಭಗವಂತನಿಗೆ ದೇಹದಲ್ಲಿ ಇದ್ದಾನೆ, ದೇಹದ ವಿಕಾರ ಆಗತ್ತೆ, ಈ ವಿಚಾರವನ್ನು ಮಾಡುವ ಅಗತ್ಯವೇ ಇಲ್ಲ ಎಂಬುದಾಗಿ ಸವೈ ನಿವೃತ್ತಿ ಧರ್ಮೇಣ ವಾಸುದೇವಾನುಕಂಪಯ ಭಗವದ್ಭಕ್ತಿಯೋಗೇನ ತಿರೋಧತ್ತೇ ಶನೈರಿಹ. ಸರಿ, ಈ ಮಾಯಾ ಅಂತ ಎಷ್ಟು ಸತಿ ಅಂತೀರಪ್ಪ, ಭಾಳ ಮಾಯಾ ಅಂತ, ಎಲ್ಲ ಹೋದರೂ ದೇವರ ಮಾಯಾ ಅಂತೀರಿ. ದೇವರ ಮಾಯಾ ಹೋಗೋದು ಹೇಗೆ? ದೇವರ ಮಾಯಾ ಹೇಗೆ ಹೋಗುತ್ತೆ? ಏನಿಲ್ಲ, 3 ಮಾಡಿರಿ. ಒಂದು ನಿವೃತ್ತ ಧರ್ಮ, ನಿವೃತ್ತ ಧರ್ಮವನ್ನು ಮಾಡ್ತಾ ಹೋಗಿ ಭಗವಂತನಲ್ಲಿ ಭಕ್ತಿ ಬರ್ತದೆ, ವಾಸುದೇವನ ಅನುಕಂಪ ಆಗ್ತದೆ, ಮಾಯಾ ಹೋಗತ್ತೆ. 3 ಏನು ಭಾಳ ಕಷ್ಟನೇ ಇಲ್ಲ, ಸರಳದ. ದೇವರ ಮಾಯೆಯನ್ನು ಕಳೆದುಕೊಳ್ಳುವುದಕ್ಕೆ ಇರುವ 3 ಅತೀ ಸುಲಭ ಉಪಾಯ ಅಂದರೆ 3 ಅತೀ ಸುಲಭ ಉಪಾಯ ಅಂದರೆ ನಿವೃತ್ತ ಧರ್ಮವನ್ನು ಮಾಡ್ತಾ ಇರ್ರಿ, ದೇವರು ಭಕ್ತಿಯನ್ನು ಕೊಡ್ತಾನೆ, ಅನುಕಂಪ ಮಾಡ್ತಾನೆ, ಮಾಯಾ ಹೋಗುತ್ತೆ. ಯಾವಾಗ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ದೇವರು ಅನುಕಂಪ ಮಾಡೋದಕ್ಕೆ ತಯಾರಿದ್ದಾನೆ, ಆದರೆ ನಾವು ನಿವೃತ್ತ ಧರ್ಮ ಮಾಡೋದಕ್ಕೆ ನಾವು ರೆಡಿ ಇಲ್ಲ. ಅದಕ್ಕೂ ಒಂದು ಅನುಕಂಪ ಬೇಕು ಮತ್ತೆ ದೇವರದು. ನಾವು ನಿವೃತ್ತ ಧರ್ಮ ಮಾಡಬೇಕು ಅಂದರೂ ದೇವರು ಅನುಕಂಪ ಮಾಡಬೇಕು, ಅಂದಮೇಲೆ ನಾವು ನಿವೃತ್ತಿ ಧರ್ಮವನ್ನು ಶುರು ಮಾಡ್ತೇವೆ. ಹೀಗೆ ಪ್ರಜಾಪತೀನಾಂ ಸಪತಿಶ್ಚಕ್ರೂಪೇ ಕಾನ್ ಪ್ರಜಾಪತಿನ್. ಆಮೇಲೆ ಮತ್ತೆ ವಿದುರರು ಪ್ರಶ್ನೆ ಮಾಡ್ತಾರೆ, ಹೇಗೆ ಸೃಷ್ಟಿಯನ್ನು ಮಾಡಿದ, ಏನೇನು ಸೃಷ್ಟಿಯನ್ನು ಮಾಡಿದ ಇತ್ಯಾದಿಯಾಗಿ ಪ್ರಶ್ನೆಯನ್ನು ಮಾಡಿದಾಗ ಆಗ ಮೈತ್ರೇಯರು ಹೇಳ್ತಾರೆ, ನೋಡಪ್ಪ, ಈ ಭಾಗವತವನ್ನು ನಾನು ನಿನಗೆ ಉಪದೇಶ ಮಾಡ್ತಾ ಇದ್ದೇನಲ್ಲ, ಈ ಭಾಗವತ ಹೇಗೆ ಬಂತು ಅದನ್ನು ಹೇಳ್ತೇನೆ ಕೇಳು. 2 ಕ್ರಮಗಳು ಇದೆ. ಭಾಗವತ ಬಂದದ್ದು 2 ಕ್ರಮದಲ್ಲಿ ಬಂದಿದೆ. ಒಂದು, ದೇವರು ಬ್ರಹ್ಮದೇವರಿಗೆ ಉಪದೇಶ, ಬ್ರಹ್ಮದೇವರು ನಾರದರಿಗೆ, ನಾರದರು ವೇದವ್ಯಾಸದೇವರಿಗೆ, ವೇದವ್ಯಾಸದೇವರು ಶುಕಾಚಾರ್ಯರಿಗೆ, ಶುಕಾಚಾರ್ಯರು ಸೂತಾಚಾರ್ಯರಿಗೆ, ಅಲ್ಲಿಂದ ಮುಂದೆ ಮತ್ತೆ ಭಾಗವತ. ಇದು ಒಂದು ಕ್ರಮ. ಇನ್ನೊಂದು ಕ್ರಮ ಏನು ಅಂದರೆ, ಬ್ರಹ್ಮದೇವರು ಶೇಷದೇವರಿಗೆ, ಶೇಷದೇವರು ಸನತ್ಕುಮಾರರಿಗೆ, ಸನತ್ಕುಮಾರರು ಸಾಂಖ್ಯಾಯನರಿಗೆ, ಸಾಂಖ್ಯಾಯನರು ಪರಾಶರರಿಗೆ, ಪರಾಶರರು ಬೃಹಸ್ಪತ್ಯಾಚಾರ್ಯರಿಗೆ, ಬೃಹಸ್ಪತ್ಯಾಚಾರ್ಯರು ಮೈತ್ರೇಯರಿಗೆ ಉಪದೇಶ. ಹೀಗೆ ಮತ್ತೊಂದು ಕ್ರಮ ಬಂದಿದೆ. ಈ 2 ಕ್ರಮಗಳಲ್ಲಿ ಭಾಗವತ ಇದು ಭಾಗವತದ ಆಗತಿ ಕ್ರಮ ಇದೆ ಅಂತ ಹೇಳಿ ಭಗವಂತ ಮಾಡಿದ ಸೃಷ್ಟಿಯನ್ನು ಮತ್ತೆ ವಿವರವಾಗಿ ತಿಳಿಸಿಕೊಡ್ತಾರೆ. ಇಲ್ಲೆಲ್ಲ ಸೃಷ್ಟಿ ಅನೇಕ ಬಾರಿ ಬಂದಿದೆ. ಈ ಸೃಷ್ಟಿಯನ್ನು ಇಲ್ಲಿ ಬೇರೆ ಬೇರೆ ಕಡೆಗೆ ಬಂದ ಎಲ್ಲ ಸೃಷ್ಟಿಯನ್ನು ಸಂಗ್ರಹ ಮಾಡಿ ಒಂದು ಕ್ರಮದಲ್ಲಿ ತಿಳಿದುಕೊಳ್ಳೋದು ಬಹಳ ಕಷ್ಟ. ನಮ್ಮ ಆಚಾರ್ಯರಂಥವ್ರು ಅದನ್ನು ಹೇಳಲಿಕ್ಕೆ ಸಮರ್ಥರು. ಒಂದೊಂದು ಕಡೆಗೆ ಏನು ಬಿಡಿಯಾಗಿ ಬಂದಿದೆ ಅಷ್ಟನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ಬ್ರಹ್ಮದೇವರು ಇದು ಪಾದ್ಮಕಲ್ಪ ಅಂತ. ಕಲ್ಪ ಅಂದರೆ ಏನು ಅದನ್ನು ನಾನು ತಿಳಿಸ್ತೇನೆ. ಅಂದರೆ ಬ್ರಹ್ಮದೇವರು ಮಲ್ಕೊಂಡು ಹೇಳ್ತಾರೆ, ಎದ್ದ ಕೂಡಲೇ ಬೆಳಿಗ್ಗೆ ಯಾವುದು ಮೊದಲು ಸೃಷ್ಟಿಯಾಗತ್ತೋ
ಆ ಕಲ್ಪ ಆ ಹೆಸರಿನಿಂದ ಖ್ಯಾತವಾಗತ್ತೆ. ವರಾಹ ಕಲ್ಪ ಅಂತ ಕರಿತೇವೆ, ಶ್ವೇತವರಾಹ ಕಲ್ಪೇ. ಯಾಕೆ ಇದನ್ನು ಶ್ವೇತವರಾಹ ಕಲ್ಪ ಅನ್ನೋದು ಅಂದರೆ ಇವತ್ತು ಬೆಳಿಗ್ಗೆ ಮೊಟ್ಟ ಮೊದಲು ಸೃಷ್ಟಿಯಾದದ್ದು ಶ್ವೇತವರಾಹ. ಹಾಗಾಗಿ ಇದನ್ನು ಶ್ವೇತವರಾಹ ಕಲ್ಪ ಅಂತ ಕರೆಯೋದು. ಪಾದ್ಮಕಲ್ಪ ಅಂತ ಯಾಕೆ ಕರಿತೇವೆ ಅಂದರೆ ಅವತ್ತು ಬೆಳಿಗ್ಗೆ ಮೊದಲು ಸೃಷ್ಟಿಯಾದದ್ದು ದೇವರ ಹೊಟ್ಟೆಯಿಂದ ಪದ್ಮ, ಹಾಗಾಗಿ ಪಾದ್ಮಕಲ್ಪ ಅಂತ ಕರೆಯೋದು. ಹಾಗಾಗಿ ಇದು ಪಾದ್ಮಕಲ್ಪದ ಕಥೆಯನ್ನು ನಾನು ಹೇಳ್ತೇನೆ ಕೇಳಿ ಅಂತ ಹೇಳ್ತಾರೆ. ಬ್ರಹ್ಮದೇವರು 100 ವರ್ಷ ತಪಸ್ಸು ಮಾಡಿದರು ಅಂತ ಹಿಂದೆ ಬಂತು. ಆ 100 ವರ್ಷ ತಪಸ್ಸು ಮಾಡಿದ ಬ್ರಹ್ಮದೇವರು ಭಗವಂತ ಪದ್ಮ ಬಂತು, 14 ದಳದ ಪದ್ಮ. ಆ 14 ದಳದ ಪದ್ಮಗಳಿಂದ 14 ಲೋಕಗಳ ನಿರ್ಮಾಣ ಆಯಿತು. 14 ಲೋಕದ ನಿರ್ಮಾಣ ಆದ ಮೇಲೆ 9 ತರಹದ ಸೃಷ್ಟಿಯನ್ನು ಮಾಡ್ತಾನೆ. 9 ತರಹದ ಸೃಷ್ಟಿ, ಪ್ರಾಕೃತ ವೈಕೃತ 2. ಪ್ರಾಕೃತ ವೈಕೃತ ಅಂದರೆ ಏನು? ಅವ್ಯಕ್ತ ತತ್ವದಿಂದ ಪೃಥ್ವೀ ತತ್ವದವರೆಗೆ ಏನು ನಿರ್ಮಾಣ ಆಗತ್ತೆ ನೋಡಿ, ಅದು ಪ್ರಾಕೃತ ಸೃಷ್ಟಿ. ವೈಕೃತ ಸೃಷ್ಟಿ ಅಂದರೆ ಆ ಬ್ರಹ್ಮಾಂಡದ ಒಳಗೆ ಏನೆಲ್ಲ ಸೃಷ್ಟಿಯಾಗತ್ತಲ್ಲ, ಅದು ವೈಕೃತ ಸೃಷ್ಟಿ. ಪ್ರಾಕೃತ ಅಂತ ಯಾಕೆ ಕರೀತಾರೆ? ಪ್ರಕೃತಿಯಿಂದ ನೇರವಾಗಿ ವಿಕಾರವಾಗಿ ಬಂತು ಅನ್ನೋದಕ್ಕಾಗಿ ಪ್ರಾಕೃತ ಸೃಷ್ಟಿ. ಬ್ರಹ್ಮಾಂಡ ಇದು ವಿಕೃತ, ಆ ಬ್ರಹ್ಮಾಂಡದ ಒಳಗೆ ಸೃಷ್ಟಿಯಾದದ್ದೆಲ್ಲವೂ ಕೂಡ ವೈಕೃತ ಸೃಷ್ಟಿ ಎಂಬುದಾಗಿ ಕರೀತಾರೆ. ಅದೇನದು ಬ್ರಹ್ಮಾಂಡ ಅಂದರೆ ಮಹತ್ತತ್ವ. ಅದಾದ ಮೇಲೆ ಮಹತ್ತತ್ವದ ಸೃಷ್ಟಿ. ಆಮೇಲೆ ಪಂಚಮಹಾಭೂತಗಳು, ಇಂದ್ರಿಯಗಳು, ದೇವತೆಗಳ ದೇಹ, ಇವುಗಳನ್ನೆಲ್ಲ ಅಹಂಕಾರದ ಸೃಷ್ಟಿ, ಪಂಚಮಹಾಭೂತಗಳ ಸೃಷ್ಟಿ. ಆಮೇಲೆ ಐಂದ್ರಿಯ ಸರ್ಗ ಅಂತ ಕರೀತಾರೆ, ಅಂದರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಸೃಷ್ಟಿ. ವೈಕಾರಿಕ ಸರ್ಗ ಅಂತ ಕರೀತಾರೆ, ಇಂದ್ರಿಯಾಭಿಮಾನಿ ದೇವತೆಗಳ ದೇಹವನ್ನು ಸೃಷ್ಟಿ ಮಾಡ್ತಾರೆ. ಅದಾದ ಮೇಲೆ ತಮಸ್ಸರ್ಗ ಅಂತ, ಇದು ಬಹಳ ಭೀಕರ. ಈ ತಮಸ್ಸರ್ಗ ಅಂದರೆ ಏನು ಅಂದರೆ ಅದರಿಂದ ಅವಿದ್ಯಾ ಸೃಷ್ಟಿಯನ್ನು ಮಾಡ್ತಾನೆ. ಹೆಂಗಿದ್ದಾಳೆ ಅವಳು ಅವಿದ್ಯಾ? ಕಪ್ಪು ಅಂದರೆ ಕಪ್ಪು, ಎಷ್ಟು ಕಪ್ಪು ಅಂದರೆ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಕರೀಮಾರಿಯ ಅವಿದ್ಯಾ ಅವಳು, ಅತೀ ದುಷ್ಟ. ಅಂತಹ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾನೆ. ಅವಳು ಪಂಚಪರ್ವ, ಅವಳಿಗೆ 5 ವಿಭಾಗಗಳು: ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ಈ 5 ಸೃಷ್ಟಿ ಮಾಡ್ತಾರೆ. ಭಾಗವತ ಹೇಳುತ್ತೆ ಅಬುದ್ಧಿತಃ. ಈ 5 ಸೃಷ್ಟಿ ಮಾಡಬೇಕಾದರೆ ಬ್ರಹ್ಮದೇವರು ಅಬುದ್ಧಿತಃ, ಬುದ್ಧಿ ಇಲ್ಲದೆ ಸೃಷ್ಟಿ ಮಾಡಿದರು ಅಂತ. ಬುದ್ಧಿ ಇಲ್ಲದೆ ಸೃಷ್ಟಿ ಮಾಡಿದರು ಅಂತ ಅರ್ಥ ಅಲ್ಲ. ಅಬುದ್ಧಿತಃ ಅಂದರೆ ಅನಾಮಕನಾದ ಭಗವಂತನನ್ನು ನೆನೆಸ್ಕೊಂಡು ಸ್ವಾಮಿ ನಿನ್ನ ಆದೇಶ ಇದೆಯಪ್ಪ ಅನ್ನೋದಕ್ಕೆ ಮಾಡ್ಲಿಕ್ಕತ್ತೀನಿ. ಎಂಥ ಕೆಟ್ಟ ಮುಸುಡಿ ಇವಳು ಅವಿದ್ಯಾ ಅಂತ ದೇವರಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಮಾಡಿ ಸೃಷ್ಟಿ ಮಾಡಿದರಂತೆ. ಸೃಷ್ಟಿ ಮಾಡದೇ ಇರೋದಕ್ಕೆ ಬರೋದಿಲ್ಲ, ದೇವರ ಆಜ್ಞೆ ಮಾಡಲೇಬೇಕು. ಆದರೆ ಅತೀ ದುಷ್ಟ ಪ್ರಕೃತಿ, ಹಾಗಾಗಿ ಅವಳನ್ನು ಸೃಷ್ಟಿ ಮಾಡಬೇಕಾದರೆ ಸೃಷ್ಟಿ ಮಾಡಿದ. ಇದರಲ್ಲಿ ಈ ಪಂಚಮಹಾಭೂತಗಳಿದೆಯಲ್ಲ, ಪಂಚಮಹಾಭೂತಗಳಲ್ಲಿ ಏನೇನು ಕಂಟೆಂಟ್ಸ್ ಇದೆ ಗೊತ್ತಾ? ಪಂಚಮಹಾಭೂತಗಳಲ್ಲಿ ತಮಸ್ಸು ಒಂದು ಭಾಗ ತಮಸ್ಸಿದೆ, 1 kg ತಮಸ್ಸು, 100 kg ರಜಸ್ಸು, 1000 kg ಸತ್ವಗುಣ. ಇದು ಒಂದು ಪಂಚಮಹಾಭೂತದ ಒಂದು ಒಟ್ಟಾರೆ ಅದರಲ್ಲಿ ಇರುವಂತಹ ಕಂಟೆಂಟು. ಅದರೊಳಗೆ ಆ ರಜೋಗುಣ ಇದೆಯಲ್ಲ, ಆ ರಜೋಗುಣದಲ್ಲಿ ಇರುವಂತಹ ರಜೋಗುಣದಲ್ಲೂ ಮತ್ತು ತಮೋಗುಣ ಎಲ್ಲ ಮಿಶ್ರಿತವಾಗಿರುತ್ತದೆ. ಆ ರಜೋಗುಣದಲ್ಲಿರುವ ಒಂದು ಪ್ಯೂರಾದ ತಮೋಗುಣ ಇದೆ ನೋಡಿ, ಆ ತಮೋಗುಣದಿಂದ ಈ ಅವಿದ್ಯಾ ಇವುಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಈ ಅವಿದ್ಯಾದಿಂದಲೇ ದೈತ್ಯರು, ರಾಕ್ಷಸರು ಎಲ್ಲರೂ ಬಂದಿದ್ದಾರೆ. ಹೀಗೆ ತಿಳಿಸಿಕೊಳ್ಳಬೇಕು. ಅದಾದ ಮೇಲೆ ಇನ್ನು ವೈಕೃತ ಸೃಷ್ಟಿಯನ್ನು ಹೇಳ್ತಾ ಹೋಗ್ತಾರೆ. ಸ್ಥಾವರ ಸರ್ಗ ಅಂತಂತಾರೆ. ಸ್ಥಾವರ ಸರ್ಗ ಅಂದರೆ ಪುಷ್ಪ, ಆಮೇಲೆ ವನಸ್ಪತಿ, ಔಷಧಿ, ಲತಾ, ತ್ವಕ್ಸಾರ. ತ್ವಕ್ಸಾರ ಅಂದರೆ ಬಿದಿರಿನ ಕಟ್ಟಿಯನ್ನು ತ್ವಕ್ಸಾರ ಅಂತಾರೆ. ಬೀಜ ಇಲ್ಲದೆ ಬರೀ ಕಾಂಡದಿಂದ ಬೆಳೆಸಬಹುದಾದದ್ದು, ಅಥವಾ ಈ ವೀರುಧ ಮಶ್ರೂಮ್ ಅಂತ ಇರೋಲ್ಲ ಅಂಥದ್ದನ್ನೆಲ್ಲ ವೀರುಧ ಅಂತಂತಾರೆ. ಹೂವು ಹಣ್ಣು ಎರಡನ್ನೂ ಕೊಡುವಂಥ ಇದನ್ನು ದ್ರುಮ ಅಂತ ಕರೀತಾರೆ, ಮಾವಿನ ಹಣ್ಣು ಇತ್ಯಾದಿಗಳು. ಇವುಗಳಿಗೆ ಉತ್ಸ್ರೋತಸ್ ಅಂತ ಕರೀತಾರೆ. ಗಿಡ ಮರಗಳಿಗೆ ಉತ್ಸ್ರೋತಸ್ ಅಂತ ಕರೀತಾರೆ. ಯಾಕೆ ಅಂದರೆ ಇದು ಪ್ರಾಯ ಉತ್ಸ್ರೋತ, ಮೇಲೆ ಹೋಗುವುದು ಅಂದರೆ ಪರೋಪಕಾರವನ್ನು ಮಾಡುವುದಕ್ಕೆ ಇರೋದು. ಇವೆಲ್ಲವೂ ಪ್ರಾಯ ಪರೋಪಕಾರವನ್ನೇ ಮಾಡುತ್ತೆ ಅನ್ನುವುದಕ್ಕಾಗಿ ಇವುಗಳಿಗೆಲ್ಲ
ಉತ್ಸ್ರೋತ ಅಂತ ಕರೀತಾರೆ. ಇವುಗಳಿಗೆ ಜ್ಞಾನ ಇರೋದಿಲ್ಲ. ಜ್ಞಾನ ಇರೋದಿಲ್ಲ ಅಂದ್ರೇನು, ಅವುಗಳಿಗೂ ಜ್ಞಾನ ಆಗತ್ತೆ, ಆದರೆ ನೇರವಾಗಿ ಹೀಗೆ ಪ್ರತ್ಯಕ್ಷ ಜ್ಞಾನ ಮಾಡಿಕೊಳ್ಳೋದಿಲ್ಲ, ಏನೋ ಅನುಮಾನದಿಂದ ಜ್ಞಾನ ಮಾಡಿಕೊಳ್ಳಬಹುದೋ ಏನೋ. ಆದ್ದರಿಂದ ಅವನ್ನು ಉತ್ಸ್ರೋತಸ್ ಅಂತ ಕರೀತಾರೆ. ಅದಾದ ಮೇಲೆ ತಿರ್ಯಕ್ ಸೃಷ್ಟಿ ಅಂತ ಕರೀತಾರೆ. ತಿರ್ಯಕ್ ಸೃಷ್ಟಿ ಅಂದರೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಇವನ್ನೆಲ್ಲ ತಿರ್ಯಕ್ ಸೃಷ್ಟಿ ಅಂತ ಕರೀತಾರೆ. ಇವು ಘ್ರಾಣವೇದಿನಃ, ವಾಸನೆಯಿಂದ ಎಲ್ಲವನ್ನೂ ತಿಳಿದುಕೊಳ್ಳುವ ಯೋಗ್ಯತೆ ಇದೆ, ಆದ್ದರಿಂದ ಅದನ್ನು ಘ್ರಾಣವೇದಿ ಅಂತ ಕರೀತಾರೆ. ಇವನ್ನು ತಿರ್ಯಕ್ ಸ್ರೋತಸ್ ಅಂದರೆ ಮೇಲೂ ಇಲ್ಲ ಕೆಳಗೂ ಇಲ್ಲ, ಸುಮ್ಮನೆ ಓಡಾಡ್ತಾ ಇರ್ತಾವೆ ಪಾಪ, ಅದೇನು ಪರೋಪಕಾರನೂ ಅಲ್ಲ ಏನೂ ಇಲ್ಲ, ತಮ್ಮಷ್ಟಕ್ಕೆ ತಾವಿರ್ತಾವೆ. ಹಾಗಾಗಿ ತಿರ್ಯಕ್ ಸ್ರೋತಸ್ ಅಂತ ಕರೀತಾರೆ. ಇನ್ನು ನೋಡಿ, ಭಾರಿ ದೊಡ್ಡವರು ಹುಟ್ಟುತ್ತೇವೆ ನಾವೆಲ್ಲ ಮನುಷ್ಯರು. ನಮ್ಮನ್ನೇನಂತ ಕರೀತಾರೆ ಅಂದರೆ ಅರ್ವಾಕ್ ಸ್ರೋತಸ್, ಯಾವಾಗಲೂ ಕೆಳಗೆ ಹೋಗೋರು ನಾವು, ಯಾವಾಗಲೂ ಕೆಳಗೆ ಹೋಗೋರು. ಪ್ರಾಯ ಯಾರೂ ಏನೂ ಹೇಳದೇ ಇದ್ದರೆ ಮನುಷ್ಯ ಸ್ವಾಭಾವಿಕವಾಗಿ ಕೆಟ್ಟದ್ದನ್ನೇ ಮಾಡ್ತಾನೆ. ಇದು ಮನುಷ್ಯನ ಸ್ವಭಾವ, ಇದು ಮನುಷ್ಯನ ಸ್ವಭಾವ. ಎಕ್ಸೆಪ್ಷನ್ ಇರುತ್ತೆ, ಅದು ಮಾತು ಬೇರೆ, ಒಳ್ಳೆಯವರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಏನು ಅಂದರೆ, ಮನುಷ್ಯನ ಸ್ವಭಾವ ಅಂದರೆ ಮನೆಯಲ್ಲಿ ಎಲ್ಲರೂ ಇದ್ದರೆ 20 ನಿಮಿಷ ಸಂಧ್ಯಾವಂದನೆ, ಯಾರೂ ಇಲ್ಲ ಅಂದರೆ 5 ನಿಮಿಷದಲ್ಲಿ ಸಂಧ್ಯಾವಂದನೆ. ಇದು ನಮ್ಮ ಅರ್ವಾಕ್ ಸ್ರೋತಸ್ಸಿನ ಸ್ವಭಾವ. ಅದು ಅಲ್ಲಿ ಒಂದು ಮಾತನ್ನು ಬ್ರಹ್ಮದೇವರು ಹೇಳ್ತಾರೆ. ನಾಭಿಕ್ರದಾದಿಘ ಸತೋಂಭಸಿ ಯಸ್ಯ ಪುಂಸಃ ವಿಜ್ಞಾನ ಶಕ್ತಿರಹಮಾಸಮನಂತ ಶಕ್ತೇ ರೂಪಂ ವಿಚಿತ್ರಮಿದಮಸ್ಯ ವಿವೃಣ್ಮತೋ ಮೇ ಮಾರೀರಿಶಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗಃ. ಬಹಳ ಅದ್ಭುತವಾದ ಪ್ರಾರ್ಥನೆ. ಬ್ರಹ್ಮದೇವರಂತಾರೆ, ಸ್ವಾಮಿ ನೀವು ನನಗೆ ಆದೇಶ ಮಾಡಿದ್ದೀರಿ ಜಗತ್ತಿನ ಸೃಷ್ಟಿ ಮಾಡು ಅಂತ. ಏನು ಜಗತ್ತಿನ ಸೃಷ್ಟಿ ಮಾಡೋದು ಅಂದರೆ ಏನು ಸುಮ್ಮನೆ ಹುಡುಗಾಟನ? ಎಷ್ಟು ಕೆಲಸ ಇರ್ತದೆ, ಎಷ್ಟು ಕೆಲಸ ಇರ್ತದೆ. ಅಷ್ಟೆಲ್ಲ ಕೆಲಸವನ್ನು ನಿರಂತರವಾಗಿ ನಾನು ಮಾಡ್ತಾ ಇದ್ದರೂ ಕೂಡ ನೀನು ನನಗೊಂದು ವರ ಕೊಡಬೇಕು. ಏನು ಅಂದರೆ, ನನ್ನ ಬಾಯಿಯಿಂದ ವೇದೋಚ್ಚಾರಣ ನಿಲ್ಲಬಾರದು. ಮಾರೀರಿಶಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗ. ಯಾವತ್ತೂ ನನ್ನ ಬಾಯಿಯಿಂದ ಭಾಳ ಕೆಲಸದಪ್ಪ ಇವತ್ತು ಬೇಡ ಬಿಡು, ಹಾಗಾಗಬಾರ್ದು. ಆ ರೀತಿಯಾಗಿ ನೀನು ಅನುಗ್ರಹವನ್ನು ಮಾಡು ಎಂಬುದಾಗಿ ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾವೇನು ಏನೋ ಒಂದು ಸಣ್ಣ ಕೆಲಸ ಇದೆ ಅಂದರೆ ಎಲ್ಲವನ್ನೂ ಬಿಟ್ಟುಬಿಡ್ತೇವೆ, ಸಣ್ಣ ಕೆಲಸ ಇದ್ದರೆ ಎಲ್ಲವನ್ನೂ ಬಿಟ್ಟುಬಿಡ್ತೇವೆ. ಆದರೆ ಬ್ರಹ್ಮದೇವರು ನೋಡಿ ಹೇಗೆ ಕೇಳ್ಕೊಳ್ತಾರೆ, ಮಾರೀರಿಶಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗ. ನಿರಂತರವಾಗಿ ನನ್ನ ಬಾಯಿಯಿಂದ ವೇದೋಚ್ಚಾರಣ ಬರ್ತಾ ಇರಬೇಕು, ಅಧ್ಯಯನ ಆಗ್ತಾ ಇರಬೇಕು, ಭಗವನ್ ನಾಮಸ್ಮರಣೆ ಬರ್ತಾ ಇರಬೇಕು. ಹಾಗಿದ್ದರೆ ನಾನು ಸೃಷ್ಟಿಯನ್ನು ಮಾಡ್ತೇನೆ, ಇಲ್ಲದಿದ್ದರೆ ಮಾಡೋದಿಲ್ಲ. ಮಾಧ್ಯಾಗಿರ ಅಪನಯತಾತ್ ಪುರುಷ ಪ್ರಮಾಣ. ಹೀಗೆ ಭಗವಂತ ಅನುಗ್ರಹವನ್ನು ಮಾಡಿ ಮತ್ತೆ ತಪಸ್ಸನ್ನು ಮಾಡು ಅಂತ ಹೇಳ್ತಾನೆ. ಆಮೇಲೆ ಈ ಎಲ್ಲ ಸೃಷ್ಟಿಯನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ.